ಸಾಕಷ್ಟು ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆಗಳು ತಾಂಡವಾಡ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಜೀವ ಭಯದಲ್ಲಿ ಆಸ್ಪತ್ರೆಗಳಿಗೆ ಹೋಗುವಂಥ ಪರಿಸ್ಥಿತಿ. ಜೀವ ಉಳಿಸ್ತಾರೆ ನಮ್ಮ ಡಾಕ್ಟರ್ಗಳು ಅಂತ ಹೇಳಿ ಜನ ಹೋದರೆ ಅಲ್ಲಿಂದ ಶವವಾಗಿ ಹೊರಗಡೆ ಬರುವಂಥ ಪರಿಸ್ಥಿತಿ. ಈಗ ನಾವು ಹೇಳೋದಕ್ಕೆ ಹೊರಟಿರುವಂಥ ಸ್ಟೋರಿ ಕೂಡ ಅದೇ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಹೌದು, ಮತ್ತೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟಾಗಿದೆ. ಬ್ರಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಬಲಿಯಾಗಿದೆ. ಮತ್ತೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟಾಗಿದೆ. ಬ್ರಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಬಲಿಯಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಹಸುಗೂಸು ಸಾವು ಆರೋಪ. ಸಹಜ ಹೆರಿಗೆ ಮಾಡಿಸ್ತೀವಿ ಅಂತ ವೈದ್ಯರು ಹೇಳಿದ್ರು. ಹೆರಿಗೆಗಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ಜ್ಯೋತಿ ಅನ್ನೋರು ದಾಖಲಾಗಿರ್ತಾರೆ. ಹೆರಿಗೆ ನೋವು ಬಂದರೂ ಕೂಡ ತಲೆನೇ ಕೆಡಿಸ್ಕೊಳ್ಳಿಲ್ವಂತೆ ಸಿಬ್ಬಂದಿ. ಇದು ಹೆರಿಗೆ ನೋವೇ ಅಲ್ಲ ಅಂತ ಹೇಳಿದ್ರಂತೆ ಡಾಕ್ಟರ್. ಗಂಟೆಗಟ್ಟಲೆ ಕಾಯಿಸಿ ಕೊನೆಗೆ ಸಿಜೇರಿಯನ್ ಮಾಡಿದ್ದಾರೆ ಡಾಕ್ಟರ್ಗಳು. ಹೆರಿಗೆ ನಂತರ ಮಗು ಸಾವನ್ನಪ್ಪಿದೆ ಅಂತ ಹೇಳ್ಬಿಡ್ತಾರೆ ವೈದ್ಯರು. ಈಗ ಮಗುವನ್ನ ಕಳೆದುಕೊಂಡಂತ ಕುಟುಂಬ ಕಣ್ಣೀರಿಡ್ತಾ ಇದೆ. ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಕರಿತೀವಿ. ಆದರೆ ವೈದ್ಯರು ಒಂದು ಕ್ಷಣ ಎಡವು ಬಿಟ್ರೆ ಒಂದು ಜೀವನೇ ಬಲಿಯಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ವೈದ್ಯರು ನಮ್ಮನ್ನ ಕಾಪಾಡ್ತಾರೆ, ನಮ್ಮ ಜೀವ ಉಳಿಸ್ತಾರೆ ಅಂತ ಹೋದ್ರೆ ಅವರೇ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಅಂದ್ರೆ ಇನ್ನು ಎಲ್ಲಿಗೆ ಸ್ವಾಮಿ ಹೋಗೋದಕ್ಕೆ ಸಾಧ್ಯ? ಬೀದರ್ನ ಬ್ರಿಮ್ಸ್ ವೈದ್ಯರ ನಿರ್ಲಕ್ಷ್ಯ. ಆಮೇಲೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಹಳಷ್ಟು ಕಂಪ್ಲೇಂಟ್ಗಳಿದಾವೆ. ಅವ್ಯವಸ್ಥೆ ಇದೆ ಅಲ್ಲಿ. ಇದೆಲ್ಲದರ ನಡುವೆ ಒಂದು ಜೀವ ಕಳೆಯುವಷ್ಟರ ಮಟ್ಟಿಗೆ ಡಾಕ್ಟರ್ಗಳು ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅಂತ ಅಂದ್ರೆ ಏನರ್ಥ? ವೈದ್ಯರ ನಿರ್ಲಕ್ಷ್ಯಕ್ಕೇನೆ ಹಸುಗೂಸು ಸಾವನ್ನಪ್ಪಿದೆ ಅಂತ ಹೇಳಿ ಕುಟುಂಬಸ್ಥರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಹಜ ಹೆರಿಗೆ ಮಾಡಿಸ್ತೀವಿ ಅಂತ ಹೇಳಿ ಅದಾದ ನಂತರ ಹೆರಿಗೆ ನೋವು ಬಂದಿದ್ರೂ ಕೂಡ ಕ್ಯಾರೆ ಅಂದಿರ್ಲಿಲ್ವಂತೆ, ತಲೆನೇ ಕೆಡಿಸಿಕೊಂಡಿರ್ಲಿಲ್ವಂತೆ ಅಲ್ಲಿನ ಸಿಬ್ಬಂದಿ. ಇದು ಹೆರಿಗೆ ನೋವಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿರ್ತಾರಂತೆ. ಪಾಪ ಆ ಮಹಿಳೆ, ಆ ಗರ್ಭಿಣಿ ಒದ್ದಾಡಿ ನೋವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ಇದಲ್ಲ, ಹೆರಿಗೆ ನೋವಲ್ಲ ಇದು ಅಂತ ಹೇಳ್ತಾ ಇದ್ರಂತೆ ಡಾಕ್ಟರ್ಗಳು. ಗಂಟೆಗಟ್ಟಲೆ ಕಾಯಿಸಿದಾರೆ ಅವರನ್ನ. ಕೊನೆಗೆ ಸಿಜೇರಿಯನ್ ಮಾಡಿದ್ದಾರೆ. ಅದಾದ ನಂತರ ಮಗು ಹೊಟ್ಟೆಲೇ ಸಾವನ್ನಪ್ಪಿದೆ. ಈ ವಿಚಾರವನ್ನ ಕುಟುಂಬಸ್ಥರಿಗೆ ಹೇಳಿದ್ದಾರೆ ಡಾಕ್ಟರ್ಗಳು. ಹೊಟ್ಟೆಲೇ ಮಗು ಸಾವನ್ನಪ್ಪಿದೆ ಅಂತ ಹೇಳಿ. ಅದಾದ ನಂತರ ನಾವು ಮೊದಲೇ ಹೇಳಿದ್ವಿ ನಿಮಗೆ, ನೋವು ಕಾಣಿಸ್ಕೊಂಡಿದೆ ನೋಡಿ ಏನಾಗ್ತಾ ಇದೆ ಅಂತ ಅಂದರೂ ಕೂಡ ನೀವು ಕ್ಯಾರೆ ಅನ್ನಲಿಲ್ಲ. ಇದಕ್ಕೆ ಕಾರಣ ನಿಮ್ಮ ನಿರ್ಲಕ್ಷ್ಯ ಅಂತ ಹೇಳಿ ಈಗ ಕುಟುಂಬಸ್ಥರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಮಗು ಬರ್ತಾ ಇದೆ ಅಂತ ಹೇಳಿ ಬಹಳಷ್ಟು ಖುಷಿಯಿಂದ ಇದ್ದಂಥ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ. ನಿರ್ಲಕ್ಷ್ಯವನ್ನು ತೋರಿದ ವೈದ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯ ಮನಸ್ಥಿತಿ ಹೆಂಗಿರಬಹುದು ಈ ಕ್ಷಣಕ್ಕೆ? 9 ತಿಂಗಳಿಂದ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ಎಷ್ಟು ಕನಸು ಕಂಡಿರುತ್ತೆ ಆ ತಾಯಿ. ಈಗ ಮಗು ಸಾವನ್ನಪ್ಪಿದೆ. ಮತ್ತು ನೋಡ್ರಿ ಸರ, ನೋಡ್ಕಸಿಂದ ಚಂದ ಆಯ್ತದ, ಡೆಲಿವರಿ ಆಯ್ತದ ಅಂತ ಅಂದಾರ ನಾರ್ಮಲು. ಮತ್ತು ಎಲ್ಲ ನೋಡ್ಕಸಿಂದ ಮಗು ಭೀ ಚಂದದ, ಇದು ಭೀ ಚಂದದ ಅಂತ ಅಂದಾರ. ಮತ್ತು 4 ಬಜೆ ಕೂಸು ಇದು ಹಾರ್ಟ್ ನಡೆಯಲ್ಲ ಹೊಂಟದ ಏನಿಲ್ಲ, ಮತ್ತು ಇದು ಮಾಡ್ಬೇಕಾಗ್ತದಂತ ಅಂದಾರ. ಮತ್ತು ಅದಕ್ಕಿಂತ ಮೊದಲು ನಾವು ಅಂದೇವು ಸೀಸರ್ ಮಾಡಿರಿ ಸರ್, ಆಕೆಗೆ ತಕ್ಲೀಫ್ ಆಕಲ್ಲತ್ತಂದ್ರೆ ಸೀಸರ್ ಬೇಡ ನಾರ್ಮಲಿ ಮಾಡಾರಿ ಅಂತ ಅಂದಾರ. ಮತ್ತು ಲಾಸ್ಟ್ ಮೂಮೆಂಟಿಗೆ ಅದು 10-15 ನಿಮಿಷದಾಗ
ಅದು ಸೀಸರ್ ಮಾಡಬೇಕೆ ಹತ್ತದ ಮತ್ತು ಇಬ್ಬರು ಭೀ ಉಳಲು ಏನಿಲ್ಲ ಅಂತಂದರು. ಹಿಂಗೆ ಮಾತಾಡಿದ್ರು ನಾವು ತಾಯಿ ತಂದೆ ಎತ್ತು ಹೋಗಬೇಕು, ಗರೀಬರು ಮಂದಿ ಎತ್ತು ಹೋಗಬೇಕು. ಅದರಲ್ಲಿಂದ ಮತ್ತೆ ಏನಂದ್ರೆ ಅವರು ನಿಮಗೂ ಆಯ್ತಂದ್ರೆ ಇರಲಿ, ಇಲ್ಲಾಂದ್ರೆ ಮತ್ತು ಪ್ರೈವೇಟ್ದಾಗ ಹೋಗ್ರಿ ಅಂತಂದಾರೆ. ಪ್ರೈವೇಟ್ದಾಗ ಹೋಗೋದಿದ್ದು ನಾವು ಯಾಕೆ ಹೋಗ್ತಿದ್ದೇವೆ, ಇತ್ತ ಕಡೆ ಯಾಕೆ ಬರ್ತಿದ್ದೇವೆ, ಅತ್ತೆ ಹೋಗ್ತಿದ್ದೇವಲ್ಲ. ಹಿಂಗೆ ಮಾಡಿದ್ರು ಗರೀಬರ್ದು ನುಕ್ಸಾನ್ ಅದ. ಇದ್ರಾಗ ಹಾಂ ಈಟ್ ಕಷ್ಟ ತಗೊಂಡು ನಮ್ಮ ಮಗಳು ಈ ಮೂಮೆಂಟಿಗೆ ಬಂದಾಗ ಖರೆ ಅದು ಕೂಸು ಉಳ್ದಿಲ್ಲ ರೀ. ಇದ್ರ ಮೇಲೆ ಏನರ ವಿಚಾರ ಮಾಡಬೇಕು, ಏನರ ಸೊಲ್ಯೂಷನ್ ಮಾಡ್ಬೇಕಂತ ಹೇಳ್ತೀರಿ. ಏನಂತಾರೆ ರೀ ಸರ್, ಈಗ ಟ್ರೀಟ್ಮೆಂಟ್ ಚಾಲೂ ಮಾಡತ್ತಾರ ನೋಡತ್ತಾರ. ಈಗ ಟ್ರೀಟ್ಮೆಂಟ್ ತೊಗೊಂಡು ಏನು ಮಾಡ್ಬೇಕು ರೀ, ಮಗುನೇ ಹೋಯ್ತು. ಈಗ ಆಕಿನ ಜೀವ ಏನು ಅಂತಿರ್ಬೇಕು. ಈಗ ನಾ ತಾಯಿ ಇದ್ದ ನನ್ನ ಕಳ್ಕೊಳ್ಳಿ ಹತ್ತದ ಅಕ್ಕಿಗೆ ಇದು ಮಾಡ್ತಿರ್ಬೇಕು. ಅಂದ್ರೂ ಭೀ ನಾ ಮಗಳಿಗೆ ನೋಡತ್ತೀವಿ. ನೀವು ಎಲ್ಲ ಡಾಕ್ಟರ್ಸು ಕರೆಕ್ಟ್ ಕೆಲಸ ಮಾಡಿಬಿಟ್ಟು ಇಲ್ಲಿ ಸಿಚುವೇಶನ್ ಹಿಂಗೆ ಕೈ ಜಾರು ಹೋಗ್ತದಕ್ಕೆ ನೀವು ಹೇಳಕ್ಕೆ ಬರ್ತೀರಿ. ನಮ್ಮ ಕೈಲಿಂದ ಏನಾಗಲ್ಲ, ಪೇಷಂಟು ಉಳೆಲ್ಲ, ಮಗು ಉಳೆಲ್ಲ ಹಿಂಗೆ ಹೇಳಿದ್ರೆ ಎದ್ರಿನ ಮನುಷ್ಯ ಹೆಂಗೆ ಎದುರಿಸ್ಬೇಕು ಈ ಸಿಚುವೇಶನ್ಗೆ. ಡಾಕ್ಟರ್ಸ್ಗಳು ನೀವು ಪೇಷಂಟ್ಗೆ ಹ್ಯಾಂಡಲ್ ಮಾಡಬೇಕು, ಮಗುನ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ದಿರ್ತದೆ. ನಾವು ಏನೋ ಒಂದು ಭರೋಸೆ ಇಟ್ಕೊಂಡು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತೀವಿ, ಆ ಭರೋಸೆ ನೀವು ಉಳಿಸ್ಕೊಡಲ್ಲ. ಇವಾಗ ಆಗಿನ ಸಿಚುವೇಶನ್ ಏನಂದ್ರೆ ನಿಮಗೆ ಆಲ್ರೆಡಿ 25 ಸೆಪ್ಟೆಂಬರ್ ಅಲ್ಲಿ ನಡೆದಿರೋ ಘಟನೆ ನಿಮಗೆಲ್ಲ ಗೊತ್ತಿರುತ್ತೆ. ಪೇಷಂಟ್ ಸಿಚುವೇಶನ್ ಏನಿರ್ತವೆ, ಒಳ ಮಗುವಿನ ಸಿಚುವೇಶನ್ ಏನಿರ್ತದೆ. ಆದರೂ ನೀವು ಮಾಡೋ ಕೆಲಸ ಬೇಗ ಯಾಕೆ ಕ್ರಮ ಕೈಗೊಳ್ಳಲ್ಲ? ಲಾಸ್ಟ್ ಸಿಚುವೇಶನ್, ಲಾಸ್ಟ್ ಸ್ಟೇಜಿಗೆ ಬಂದಾಗ ನೀವು ಯಾಕೆ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ತೀರಿ? ಅದೇ ಸ್ವಲ್ಪ ಬೇಗ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಇವತ್ತು ಆ ಮಗುನೂ ಉಳಿತಿತ್ತು, ಆ ಅಮ್ಮನೂ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಯಾವಾಗ ಆಗಿರುವಂಥ ಘಟನೆ ಇದು? ಆ ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದಾನೇ ಆಗಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಇದರ ಬಗ್ಗೆ? ರಾಮ್, ಬೀದರ್ ನಗರದ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಬಾಣಂತನದ ವೇಳೆ ಹೆಣ್ಣು ಮಗು ಮೃತಪಟ್ಟಿದ್ದು, ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸತ್ತಿದೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಇದು ಏನು ಔರಾದ್ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದ ಕುಟುಂಬಸ್ಥರು ಇವರಾಗಿದ್ದಾರೆ. ಸೆಪ್ಟೆಂಬರ್ 25ಕ್ಕೆ 2 ಗಂಟೆ ಸುಮಾರಿಗೆ ಇವರು ಆಸ್ಪತ್ರೆಗೆ ಬರ್ತಾರೆ. ಬಿಮ್ಸ್ ಆಸ್ಪತ್ರೆಗೆ ಜ್ಯೋತಿ ಎಂಬ ಏನು ಗರ್ಭಿಣಿ ಮಹಿಳೆ ಅವರು ಜೊತೆಗೆ ಬರ್ತಾರೆ. ಅದಾದ ಬಳಿಕ ಇನ್ನು 2 ಗಂಟೆ ಸುಮಾರಿಗೆ ಬಂದ ಬಳಿಕ ವೈದ್ಯರು ಹೇಳ್ತಾರೆ, ನಿನಗೆ ಸ್ವಲ್ಪ ಅನಾರೋಗ್ಯ ಇದೆ, ಹೀಗಾಗಿ ಸಾಮಾನ್ಯ ಹೆರಿಗೆ ಮಾಡೋಣ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾರಂತೆ. ಅದಾದ ಬಳಿಕ ಸಾಕಷ್ಟು ನೋವಾದ್ರೂ ಕೂಡ ಇನ್ನೂ ವೇಟ್ ಮಾಡಿ ಅಂತ ಹೇಳಿದ ತಕ್ಷಣ 8:15 ಸುಮಾರಿಗೆ ಸಾಮಾನ್ಯ ಹೆರಿಗೆ ಮಾಡೋಣ ಅಂತ ಆಕೆಗೆ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ 1 ಗಂಟೆಯ ಒಳಗಡೆ ಅಂತಂದ್ರೆ 9 ಗಂಟೆ ಸುಮಾರಿಗೆ ನಿಮ್ಮ ಮಗು ಸತ್ತಿದೆ ಅಂತ ತಾಯಿ ಕೈಗೆ ಮಗು ಕೊಡ್ತಾರೆ. ಹೀಗಾಗಿ ದಿಗ್ಭ್ರಮೆಗೆ ಒಳಗಾಗ್ತಾರೆ ಆ ಕುಟುಂಬಸ್ಥರು. ಸಾಕಷ್ಟು ಒಂದು ಕಣ್ಣೀರ್ ಹಾಕ್ತಾ ಇರುವಂತದ್ದು. ಅಂತಂದ್ರೆ ಈ ಸರ್ಕಾರಿ ಬಿಮ್ಸ್ ಆಸ್ಪತ್ರೆಗೆ ಬಂದ್ರೆ ಯಾವುದೇ ರೀತಿ ಇಲ್ಲಿ ನಮ್ಗೆ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ ಆ ಕುಟುಂಬಸ್ಥರಾಗಿರ್ಬೋದು, ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಾ ಇರುವಂತದ್ದು. ಅಂತಂದ್ರೆ ನೇರವಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವೈದ್ಯರ ಮೇಲೆ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇವರ ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ನಮ್ಮ ಮಗು ಸತ್ತಿದೆ ಅಂತ ಆ ತಾಯಿಯಂದಿರು ಹೇಳ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ. ಗಮನಿಸ್ತಾ ಇದ್ದೀವಿ ಈಗ ಪಾಪ ತಾಯಿಯ ಅಂದರೆ ಏನೇ ಆಗಲಿ, ಈಗ ನಿರ್ಲಕ್ಷ್ಯ ಆಯಿತು, ಮಗು ಸತ್ತು ಹೋಯಿತು, ಆದರೆ ಪಾಪ ಈಗ ಆ ತಾಯಿಯ ಮನಸ್ಥಿತಿ ಯಾವ ರೀತಿ ಆಗಿರಬೇಡ. ಸಹಜವಾಗಿ ಭಾಳ ಕುಗ್ಗು ಹೋಗಿರ್ತಾರೆ. ಜೊತೆಗೆ ಆ ಮಹಿಳೆಯ ಮತ್ತೊಂದು ಕುಟುಂಬ ಅಂದರೆ ಆ ಗಂಡನ ಫ್ಯಾಮಿಲಿ ಕೂಡ ಇರುತ್ತೆ, ತಾಯಿಯ ಫ್ಯಾಮಿಲಿ ಕೂಡ ಇರುತ್ತೆ. ಸಹಜವಾಗಿ ಏನೋ ಒಂದು ಖುಷಿಯಲ್ಲಿರ್ತಾರೆ, ಮೊಮ್ಮಗು ಬರುತ್ತೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ನೋಡಿದರೆ ಮಗುನೇ ಇಲ್ಲ. ಇದರಿಂದ ದೊಡ್ಡ ಮಟ್ಟದ ಒಂದು ನಷ್ಟ ಆ ಕುಟುಂಬಕ್ಕಾಗಿದೆ. ಆದರೆ ಕಾರಣ ಏನು? ವೈದ್ಯರು, ಆದರೆ ಜೀವ ಕಾಪಾಡಬೇಕಾದಂಥ ವೈದ್ಯರು ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ತಾಳಿರೋದು. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿನೇ ಈ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಇರೋದಿಲ್ಲ ಒಂದು, ಅದಾದ ನಂತರ ಡಾಕ್ಟರ್ಗಳಿರೋದಿಲ್ಲ ಮತ್ತೊಂದು. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂಥ ಚಿಕಿತ್ಸೆ ಸಿಗೋದಿಲ್ಲ. ಹಾಗಾಗಿ ಭಾಳಷ್ಟು ಜನ ಖಾಸಗಿ ಆಸ್ಪತ್ರೆ ಹತ್ತ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಇಂಥ ಘಟನೆಗಳಾಗ್ತಾ ಹೋದರೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ.